Minute 1 mark series 2 model question paper 2. Examine whether the operation z plus z defined by mod of a minus b, where z plus is a set of all positive integers, is a binary operation or not. Now answer, mod of a star b ಕೊಟ್ಟಿದ್ದಾರೆ, mod of a minus b. We have to check whether it belongs to z plus. Now ಅಕಸ್ಮಾತ್ a star a ನ ತಗೊಂಡಾಗ mod of a minus a that is equal to 0. This does not belongs to set of positive integer z plus. Therefore star is not binary operation. Star is not a binary operation on the set of integers z plus. z plus ಅನ್ನೋದು ಇಲ್ಲಿ set of positive integers ಹೇಳಿದ್ದಾರೆ. ಸೆಕೆಂಡ್ ಕ್ವೆಶ್ಚನ್ ಹೋಗೋಣ. ಫೈಂಡ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ನಥಿಂಗ್ ಬಟ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ -1, 1 ಇಂದ ಕ್ಲೋಸ್ಡ್ ಇಂಟರ್ವಲ್ ಬರೀಬೇಕಾಗುತ್ತೆ. ನಾವು ಕನ್ಸ್ಟ್ರಕ್ಟ್ ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳಿ. A ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, A11, A12, A21, A22, 2x2 ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು. ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು A11 ಅಂದರೆ ನಿಮಗೆ ಗೊತ್ತು 1 + 1 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2. ನೆಕ್ಸ್ಟು 1 + 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2. 2 + 1 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2. ನೆಕ್ಸ್ಟು 2 + 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಎ ಏನಾಗುತ್ತೆ? 1 + 1 2, 2 ಸ್ಕ್ವಯರ್ ಅಂದರೆ 4, 4 ಡಿವೈಡ್ ಬೈ 2 ದಟ್ ಈಸ್ ನಥಿಂಗ್ ಬಟ್ 2. ಇಲ್ಲಿ 9/2 ಬರುತ್ತೆ, ಇಲ್ಲೂ ಕೂಡ 9/2 ಬರುತ್ತೆ. ನಾವು 4 ಸ್ಕ್ವಯರ್ 16, 16/2 ದಟ್ ಈಸ್ ನಥಿಂಗ್ ಬಟ್ 8. ಸೊ ಮ್ಯಾಟ್ರಿಕ್ಸ್ ಎನ ಎಲ್ಲ ಎಲಿಮೆಂಟ್ಸು ಬರ್ದಾಯಿತು. ನೆಕ್ಸ್ಟ್ ಫೋರ್ತ್ ಕ್ವೆಶನ್ಗೆ ಹೋಗೋಣವಾ. ಫೋರ್ತ್ ಕ್ವೆಶನ್ನು, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು 5, 0, 0, 5 ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. ನಮಗೊಂದು ಗೊತ್ತಿರಬೇಕೇನು ಅಂತಂದರೆ, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಅಂತ ಇದ್ದರೆ, ಅಜಾಯಿಂಟ್ ಆಫ್ ಎನ ಅಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ n-1. ಇಲ್ಲಿ ಆರ್ಡರ್ 2 ಇರೋದ್ರಿಂದ ಸೊ ಅಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ. ಸೊ ದೇರ್ ಫೋರ್ ನನಗೀಗ ಬೇಕು ಡಿಟರ್ಮಿನೆಂಟ್ ಆಫ್ ಎ ಬೇಕಲ್ವಾ. ಸೊ ನೀವು ಅಜಾಯಿಂಟ್ ಆಫ್ ಎದು ಡಿಟರ್ಮಿನೆಂಟ್ ಕಂಡಿಡಿದ್ರೆ ಸಾಕು, 0, 5, 0, 0, 5. ಸೊ 5 5 is 25. ಸೊ ಫಿಫ್ತ್ ಕ್ವೆಶನ್, ಡಿಫ್ರೆನ್ಷಿಯೇಟ್ ಕಾಸ್ ರೂಟ್ ಎಕ್ಸ್ ಇದೆ. y ಈಸ್ ಈಕ್ವಲ್ ಟು ಕಾಸ್ ರೂಟ್ ಎಕ್ಸ್ ಬರ್ಕೋತೀರಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಬರೀತೀರಾ. y ಡ್ಯಾಶ್ ಈಸ್ ಈಕ್ವಲ್ ಟು ಕಾಸ್ ಡಿಫ್ರೆನ್ಷಿಯೇಟ್ ಅಂದರೆ ಮೈನಸ್ ಸೈನ್ ರೂಟ್ ಎಕ್ಸ್ ಬರೀತೀರಾ. ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/2 ರೂಟ್ ಎಕ್ಸ್ ಆಗುತ್ತೆ. ಗೊತ್ತಾಯ್ತಲ್ವಾ. ಸಿಕ್ಸ್ತ್ ಕ್ವೆಶನ್ನು, ಇಂಟಿಗ್ರೇಷನ್ ಆಫ್ ಎ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎ ಎಕ್ಸ್ ಬಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ನಾವು ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಗೊತ್ತಿದೆ ನಿಮಗೆ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್, ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್? ಏನು ಬರೀತೀರಾ? x ಟು ದ ಪವರ್ 3/2 ಮಲ್ಟಿಪ್ಲೈ ಬೈ 2/3 ಪ್ಲಸ್ ಸಿ ಅಲ್ವಾ. ಅದೇ ಥರ ಇಲ್ಲೂ ಅಷ್ಟೇ ax ಪ್ಲಸ್ ಬಿ ಹೋಲ್ ಟು ದ ಪವರ್ 3/2 ಬರೀತೀರಾ, ಮಲ್ಟಿಪ್ಲೈ ಬೈ 2/3. ಬಟ್ ಲೀನಿಯರ್ ಟರ್ಮ್ ಎಕ್ಸ್ ಪಕ್ಕದಲ್ಲಿ ಎ ಇರೋದ್ರಿಂದ ಡಿವೈಡ್ ಬೈ ಎ ಬರೀತೀರಾ ಪ್ಲಸ್ ಸಿ. ಸೊ ದಿಸ್ ಇಸ್ ಯುವರ್ ಆನ್ಸರ್. ರೂಟ್ ಆಫ್ ax ಪ್ಲಸ್ ಬಿ ಇಂಟಿಗ್ರೇಷನ್ ಮಾಡಿದಾಗ ax ಪ್ಲಸ್ ಬಿ ಟು ದ ಪವರ್ 3/2 ಡಿವೈಡೆಡ್ ಮಲ್ಟಿಪ್ಲೈ ಬೈ 2/3 ಟೈಮ್ಸ್ ಎ ಒಂದು ಬರೀಬೇಕು, ಎಕ್ಸ್ಟ್ರಾ ಒಂದು ಎ ಒಂದು ಬರೀಬೇಕು. ನೋಡಿ ಅರ್ಥ ಆಯ್ತಾ. ಸೆವೆಂತ್ ಕ್ವೆಶನ್ಗೆ ಹೋಗೋಣ. ಫೈಂಡ್ ದ ವೆಕ್ಟರ್ ಕಾಂಪೊನೆಂಟ್ಸ್ ಆಫ್ ದ ವಿತ್ ಇನಿಷಿಯಲ್ ಪಾಯಿಂಟ್. ಎ ಬರ್ಕೊಳ್ಳೋಣ. ಸೆವೆಂತ್ ಕ್ವೆಶನ್ನು, ಎ ಏನು ಕೊಟ್ಟಿದ್ದಾರೆ? 2, 1 ಕೊಟ್ಟಿದ್ದಾರೆ. ಆ್ಯಂಡ್ ಬಿ ಏನು ಕೊಟ್ಟಿದ್ದಾರೆ? -5, 7 ಕೊಟ್ಟಿದ್ದಾರೆ. ಸೊ ವೆಕ್ಟರ್ ಎ ಬಿ ಕಂಡುಹಿಡಿಯೋದು ನಿಮಗೆ ಗೊತ್ತಿದೆ. ಬಿ ಇಂದ ಎಗೆ ಸಪ್ರಾಕ್ಟ್ ಮಾಡಿ OB - OA ಅಂತ ಬರೀತೀರಾ. ಅದ್ರ ಬರೆಯೋ ಬದಲು ಡೈರೆಕ್ಟಾಗಿ ಮಾಡೋದು. -5 ಇದೆ, 2 ಇದು ಸಪ್ರಾಕ್ಟ್ ಮಾಡಿದ್ರೆ -7 ಟೈಮ್ಸ್ i ಕ್ಯಾಪ್ ಪ್ಲಸ್ 7 - 1 ದಟ್ ಇಸ್ 6 ಟೈಮ್ಸ್ ಜೆ ಕ್ಯಾಪ್. ಇಲ್ಲಿ ವೆಕ್ಟರ್ ಕಾಂಪೊನೆಂಟ್ಸ್ ಬರೆದಿದ್ದಾರೆ. ವೆಕ್ಟರ್ ಕಾಂಪೊನೆಂಟ್ಸ್ ನಿಮಗೆ ಬೇಕು ಅಂತಂದರೆ ವೆಕ್ಟರ್ ಕಾಂಪೊನೆಂಟ್ಸ್ -7 ಟೈಮ್ಸ್ i ಕ್ಯಾಪ್ ಆ್ಯಂಡ್ 6 ಟೈಮ್ಸ್ ಜೆ ಕ್ಯಾಪ್ ಅಂತ ಬರೆದ್ರೆ ಸಾಕು. ವೆಕ್ಟರ್ ಕಾಂಪೊನೆಂಟ್ಸ್ ಆಫ್ ದ ಗಿವನ್ ವೆಕ್ಟರ್. ಅಕಸ್ಮಾತ್ ಸ್ಕೇಲಾರ್ ಕೇಳಿದ್ರೆ -7 ಅಂದರೆ 6 ಬರೀಬೇಕಾಗುತ್ತೆ. ಒಂದು ಕ್ವಶನಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಅಂತಲೂ ಕೇಳಿದ್ದಾರೆ. ನಾವು 8th ಕ್ವಶನ್, ಫೈಂಡ್ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಾ ನೀವು? ಈ -3 ಮಾಡ್ ಆ ನಂಬರ್ ಬರ್ಕೊಳ್ತೀರಾ. ಫ್ರಮ್ ದ ಆರಿಜಿನ್ ಕೇಳಿರೋದ್ರಿಂದ x ಜಾಗದಲ್ಲಿ 0, y ಜಾಗದಲ್ಲಿ 0, z ಜಾಗದಲ್ಲಿ 0 ಆಗ್ತೀರಾ. ಉಳ್ಕೊಳ್ಳೋದು 3 -3 ಅಂದರೆ +3 ಬರೀಬೋದು. ರೂಟ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು? 3 ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್ -4 ಸ್ಕ್ವಯರ್ ಮಾಡಿದ್ರೆ ಒಂದೇ 12 ಸ್ಕ್ವಯರ್. ಸೊ ದ್ಯಾಟ್ ಇಂಪ್ಲೈಸ್ d ಈಸ್ ಈಕ್ವಲ್ ಟು ಮಾಡ್
3 ಸ್ಕ್ವೇರ್ ರೂಟ್ ಆಫ್ 169 ಬರುತ್ತಿದ್ದು 144 16 ಪ್ಲಸ್ 9. ಸೊ ಸ್ಕ್ವೇರ್ ರೂಟ್ ಆಫ್, ಸೊ ದೇರ್ ಫೋರ್ ಡಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 169, ದಟ್ ಇಸ್ ನಥಿಂಗ್ ಬಟ್ 13. ಸೊ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್ 3x minus 4y plus 12z minus 3 is equal to 0. ಏನು ಬರುತ್ತೆ ಅಂದರೆ d is equal to 3/13 ಬರುತ್ತೆ. ಸೊ ನೈನ್ತ್ ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೇಳಿದರೆ, ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಲೀನಿಯರ್ ಫಂಕ್ಷನ್ z is equal to ax plus b where a and b are constant which has to be maximized or minimized is called linear objective function. Now last 10th question ನೋಡೋಣ. 10th question ನೋಡೋಣ. 10th question ಅಲ್ಲಿ ಏನು ಕೇಳಿದರೆ, probability of s under f, conditional probability, p of s intersection f divided by p of f ಅಂತ ಬರೀತೀರಾ ಡೆಫಿನಿಷನ್ ಪ್ರಕಾರ. ಬಟ್ ಎಸ್ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಪಿ ಆಫ್ ಎಫ್ ಆಗುತ್ತೆ, ಡಿವೈಡೆಡ್ ಬೈ ಇದು ಕೂಡ ಪಿ ಆಫ್ ಎಫ್ ಆಗುತ್ತೆ. ಸೊ ಆನ್ಸರ್ ಈಸ್ 1 ಬರುತ್ತೆ. ಎಸ್ ಸ್ಯಾಂಪಲ್ ಸ್ಪೇಸ್ ಎಸ್ ಇಂಟರ್ಸೆಕ್ಷನ್ ಎನಿ ಸೆಟ್ ಈಸ್ ಆಲ್ವೇಸ್ ಎಫ್, ಅದು ಗೊತ್ತಿರಬೇಕು. ಸೊ ಪ್ರಾಬಿಲಿಟಿ ಆಫ್ ಎಫ್ ಡಿವೈಡೆಡ್ ಬೈ ಸೇಮ್ ಪ್ರಾಬಿಲಿಟಿ ಡಿವೈಡ್ ಮಾಡಿದ್ರೆ 1 ಆನ್ಸರ್ ಬರುತ್ತೆ. ಫೈನ್. ಸೊ ಲಾಸ್ಟ್ ಈ ವಿಡಿಯೋಗೆ ಟಿಪ್ಸ್ ಏನು ಅಂತಂದರೆ, ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸಂಬಂಧಪಟ್ಟಾಗೆ ಡೊಮೈನ್ ಮತ್ತು ರೇಂಜ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ಎಲ್ಲ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ. ಸೊ ಬರೀತಿರಲ್ವಾ, ಪ್ರಾಕ್ಟೀಸ್ ಮಾಡ್ತಿರಲ್ವಾ, ಈ ಥರ ರೇಂಜ್ ಅಂದರೆ -π/2, π/2 ಕ್ಲೋಸ್ಡ್ ಇಂಟರ್ವಲ್ ಸಾಲ್ವ್ ಮಾಡ್ಕೊಳ್ಳಿ. ಸೊ 1 ಮಾರ್ಕ್ ಕ್ವಶನ್ ಯಾವುದೇ ಕಾರಣಕ್ಕೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಮಿಸ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್.